ಚಿತ್ರರಂಗದಲ್ಲಿ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದ ಏರಿಳಿತಗಳು ಸಾಮಾನ್ಯ. ಆದರೆ ಸಂಬಂಧಗಳು ದೂರವಾದ ಮೇಲೂ ಪರಸ್ಪರ ಗೌರವ ಮತ್ತು ಸ್ನೇಹವನ್ನು ಉಳಿಸಿಕೊಳ್ಳುವುದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಸದ್ಯ ದಕ್ಷಿಣ ಭಾರತದ ಖ್ಯಾತ ನಟಿ ಸಮಂತಾ ರುತ್ಪ್ರಭು ಮತ್ತು ಅಕ್ಕಿನೇನಿ ಕುಟುಂಬದ ನಡುವೆ ಇಂತಹದ್ದೇ ಒಂದು ಅಪರೂಪದ ಬಾಂಧವ್ಯ ಮುಂದುವರಿಯುತ್ತಿರುವುದು ಬೆಳಕಿಗೆ ಬಂದಿದೆ. ಸಮಂತಾ ತಮ್ಮ ಮಾಜಿ ಮೈದುನ ಅಖಿಲ್ ಅಕ್ಕಿನೇನಿ ನಟನೆಯ ಹೊಸ ಸಿನಿಮಾ ಲೆನಿನ್ಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಮನಸಾರೆ ಶುಭ ಹಾರೈಸಿದ್ದಾರೆ. ಮಾಜಿ ಅತ್ತಿಗೆಯ ಈ ನಡೆ ಇಡೀ ಚಿತ್ರರಂಗ ಹಾಗೂ ಅಭಿಮಾನಿಗಳ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಖಿಲ್ ಅಕ್ಕಿನೇನಿ ಫ್ಯಾನ್ಸ್ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಲೆನಿನ್ ಸಿನಿಮಾ ಜುಲೈ 10ರಂದು ಥಿಯೇಟರ್ಗಳಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಸುಮಾರು 3 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಅಖಿಲ್ ನಾಯಕನಾಗಿ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಮುರಳಿ ಕಿಶೋರ್ ಅಬ್ಬೂರು ನಿರ್ದೇಶನದ ಈ ಸಿನಿಮಾ ರಾಯಲಸೀಮಾ ಹಿನ್ನೆಲೆಯಲ್ಲಿ ಮೂಡಿ ಬಂದಿರೋದು ಅದ್ಭುತ ಗ್ರಾಮೀಣ ಆಕ್ಷನ್ ಡ್ರಾಮಾ ಆಗಿದೆ. ಸಿನಿಮಾದಲ್ಲಿ ಅಖಿಲ್ಗೆ ಜೋಡಿಯಾಗಿ ಭಾಗ್ಯಶ್ರೀ ಬೋರ್ಸೆ ನಟಿಸಿದ್ರೆ, ಕನ್ನಡದ ಹೆಸರಾಂತ ನಟರಾದ ಪ್ರಮೋದ್ ಪಂಜು ಮತ್ತು ರಮೇಶ್ ಇಂದಿರಾ ಕೂಡ ಪ್ರಮುಖ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ ಹಾಗೂ ನಾಗವಂಶಿ ಈ ಸಿನಿಮಾವನ್ನು ಜಂಟಿಯಾಗಿ ನಿರ್ಮಿಸಿದ್ದಾರೆ. ಸದ್ಯ ಥಿಯೇಟರ್ಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಿರುವ ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲೂ ಪಾಸಿಟಿವ್ ವಿಮರ್ಶೆಗಳನ್ನು ಪಡೆದುಕೊಳ್ತಾ ಇದ್ದು, ಬ್ಲಾಕ್ ಬಸ್ಟರ್ ಹಿಟ್ ಆಗುವ ಮುನ್ಸೂಚನೆ ನೀಡಿದೆ. ಸಿನಿಮಾ ರಿಲೀಸ್ ಆದ ವಿಶೇಷ ಸಂದರ್ಭದಲ್ಲಿ ನಟಿ ಸಮಂತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಲೆನಿನ್ ಸಿನಿಮಾದ ಟ್ರೇಲರ್ ಶೇರ್ ಮಾಡಿಕೊಂಡು ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಲೆನಿನ್ ಸಿನಿಮಾ ತಂಡಕ್ಕೆ ಮತ್ತು ಅಖಿಲ್ಗೆ ಆಲ್ ದಿ ವೆರಿ ಬೆಸ್ಟ್. ಈಗಾಗಲೇ ಸಿನಿಮಾದಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ವೈಬ್ಸ್ ಕಾಣಿಸ್ತಾ ಇದೆ ಎಂದು ಬರೆದು ಅಖಿಲ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ. ಅಕ್ಕಿನೇನಿ ಕುಟುಂಬದಿಂದ ದೂರವಾದ ಮೇಲೂ ಸಮಂತಾ ಅವರು ಅಖಿಲ್ ಮೇಲಿನ ಅಭಿಮಾನ ಹಾಗೂ ಆತ್ಮೀಯತೆಯನ್ನ ಹಾಗೆ ಉಳಿಸಿಕೊಂಡಿರೋದು ಅವರ ದೊಡ್ಡ ಗುಣವನ್ನು ತೋರಿಸುತ್ತೆ ಅಂತ ನೆಟ್ಟಿಗರು ಕೊಂಡಾಡ್ತಾ ಇದ್ದಾರೆ. ಸಮಂತಾ ಅವರ ಈ ಪ್ರೀತಿಯ ಶುಭ ಹಾರೈಕೆಗೆ ಅಖಿಲ್ ಅಕ್ಕಿನೇನಿ ಅಷ್ಟೇ ವಿನಮ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಮಂತಾ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಮರು ಹಂಚಿಕೊಂಡಿರುವ ಅಖಿಲ್, ತುಂಬಾ ಧನ್ಯವಾದಗಳು ಸ್ಯಾಮ್, ನನ್ನ ತಂಡ ಮತ್ತು ನಾನು ನಿಮ್ಮ ಶುಭ ಹಾರೈಕೆಗಳನ್ನು ನಿಜವಾಗಿಯೂ ಗೌರವಿಸುತ್ತೇವೆ ಅಂತ ಬರೆದು ಕೈ ಮುಗಿಯುವ ಎಮೋಜಿಗಳನ್ನು ಹಾಕುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಮಾಜಿ ಅತ್ತಿಗೆ ಮೈದುನನ ನಡುವಿನ ಈ ಪರಸ್ಪರ ಗೌರವದ ಸಂಭಾಷಣೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.